ಎಲ್ರಿಗೂ ನಮಸ್ಕಾರ. ಎಂ ಫಾರ್ಮಿಂಗ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಟಗರ್ ಮರಿಗೆ ಫೀಡ್ ತಯಾರು ಮಾಡ್ತಕ್ಕಂಥ ಒಂದು ಫ್ಯಾಕ್ಟ್ರಿಯಲ್ಲಿ ಇದ್ದೀವಿ. ಇಲ್ಲಿ ನಮ್ಮೊಟ್ಟಿಗೆ ಅಣ್ಣವರು ಇದ್ದಾರೆ, ಅವ್ರು ಮಾತಾಡ್ಸೋಣ. ಇಲ್ಲಿ ಏನೇನು ಸಿಗುತ್ತೆ ಎಲ್ಲ ಹೇಳ್ತಾರೆ. ಅಣ್ಣ ನಮಸ್ಕಾರ. ನಿಮ್ಮ ಹೆಸರು ಅಣ್ಣ? ನಮ್ಮ ಹೆಸರು ಅನ್ವೇಶ್ ಜರಗಡ್ಡೆ ಅಂತೇಳಿ ಅಣ್ಣ. ನಮ್ಮೂರು ಬಂದು ಕುಷ್ಟಗಿ ತಾಲೂಕು ಗುಮ್ಮಿಗೇರಿ ಗ್ರಾಮ. ಕುಷ್ಟಗಿಯಿಂದ 7 ಕಿಲೋಮೀಟರ್ ನಮ್ಮೂರು. ನಾವು ಕುರಿಮರಿಗೆ ಫೀಡ್ ರೆಡಿ ಮಾಡ್ತೀವಿ. ಇಲ್ಲಿ ಕುರಿಮರಿ ಫೀಡ್ ಅಂದ್ರೆ ಯಾವ ರೀತಿ? ಒಂದು ಮೆಂಟಲ್ ಮಿಕ್ಸರ್ ಅಂತ ಹೇಳಿ, ಅದಕ್ಕೆ ಮರಿಗೆ ಒಳ್ಳೆ ಗ್ರೋತ್ ಬರಬೇಕು, ದಪ್ಪ ಆಗ್ಬೇಕು, ಚೆನ್ನಾಗಿ ಮೇಯ್ಬೇಕು ಅಂತ ಹೇಳಿ ಒಂದು ಮಿಕ್ಸರ್ ಇದು ಬರುತ್ತಾನ. ಅದು ಮಿಕ್ಸ್ ಮಾಡ್ತೀವಿ. ಸೋಯಾಬೀನ್ ಹಿಂಡಿ ಒಳ್ಳೆ ಅದಕ್ಕೆ ಏನ್ ಬೇಕೆಲ್ಲ ಮಿಕ್ಸಿಂಗ್ ಒಂದು ಫಾರ್ಮುಲಾ ಇರುತ್ತೆ, ಒಂದು ಡಾಕ್ಟರ್ ಕಡೆಯಿಂದ ತಗೊಂಡು ಆ ತರ ಮಿಕ್ಸ್ ಮಾಡಿ ಕೊಡ್ತೀವಿ. ನೀವು ಅಂದ್ರೆ ಇವಾಗ ಆಕಳಿಗೆ ಆಗಿರ್ಬೋದು, ಟಗರ್ ಎಲ್ಲ ಸೇಮ್ ಫಾರ್ಮುಲಾಗಳು ಬೇರೆ ಬೇರೆ ಬರುತ್ತೆ. ಈಗ ಕುರಿಮರಿಗೆ ಅಂದ್ರೆ ಬೇರೆ, ಟಗರಿಗೆ ಕುರಿಮರಿಗೂ ಬೇರೆ ಆಗುತ್ತೆ, ಮತ್ತೆ ದನಕ್ ಬೇರೆ ಆಗುತ್ತೆ, ಮತ್ತೆ ಎತ್ತುಗಳಿಗೆ ಬೇರೆ ಆಗುತ್ತೆ. ಮತ್ತೆ ರೈತರು ಬಂದು ನುಚ್ಚು ಹೊಡ್ಸ್ಕೊಂಡು ಹೋಗ್ತಾರ. ಯಾಕಂದ್ರೆ ಹೊರಗಡೆ ಹೊಡ್ಸೋಕು ನಮಗೂ ವ್ಯತ್ಯಾಸ ಆಗುತ್ತಾನ. ಕ್ವಿಂಟಲ್ಗೆ ಕಮ್ಮಿ ಸ್ವಲ್ಪ ಅಂದ್ರೆ 700-750 ರೂಪಾಯಿ, 750 ರೂಪಾಯಿಗೆ ಕ್ವಿಂಟಲ್ ಹೊಡ್ಕೊಡ್ತೀವಿ. ಅಂದ್ರಣ ಇವಾಗ ಸಿಟಿಗಳಾಗ ಇಲ್ಲೇ ಸುತ್ತಮುತ್ತ ಪ್ಯಾಟಿಗಳು ಅದಾವ, ಅಲ್ಲಿನ ಸಿಗ್ತಾವ ಇವು? ಇಲ್ಲ ಅಣ್ಣ, ಸಿಗಲ್ಲ. ಇದು ಬೇರೆ ಮತ್ತೆ ಬೇರೆ ಸಿಗುತ್ತೆ. ಅದು ಈ ತರದ್ ಸಿಗಲ್ಲ ನಮ್ ರೇಟಲ್ಲಿ ಯಾರು ಕೊಡಲ್ಲ ಇಲ್ಲಿ. ಅದೇ ಅಣ್ಣ, ಅಲ್ಲಿ ತಗನಕ ಇವಾಗ ನಿಮ್ಮ ಹತ್ರ ತಗನದಕ್ಕೆ ಈ ರೈತರಿಗೆ ಏನ್ ಬೆನಿಫಿಟ್ ಆಗುತ್ತೆ ಅಂತ? ರೈತರಿಗೆ ಜಾಸ್ತಿ ಹೊರಗಡೆ ತಗೊಂಡ್ರೆ ಒಂದು 2,500 3,000 ತಗೊಂತಾರೆ. 2,500 ಮಿನಿಮಮ್ ತಗೊಂತಾರೆ. ನಾವು ಹೋಲ್ಸೇಲ್ ಅಲ್ಲಿ 1900 ಕೊಡ್ತಾರೆ. 1900 ಅಂದ್ರೆ ಅಲ್ಲಿ ತೂಕ ಎಷ್ಟು ಇರ್ತಾನೆ? 50 ಕೆಜಿ ಇರ್ತಾನೆ ಬ್ಯಾಗ್. ಇವಾಗ ಈ ರೈತರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಯಾವ ರೀತಿ ಅಣ್ಣ? ನಾವೆಲ್ಲ ಇದಕ್ಕೆಲ್ಲ ನಾವು ಇದು ನಮ್ ನಂಬರ್ ಹಾಕ್ಸಿದೀವಿ, ನಮ್ಮ ಊರ್ ಅಡ್ರೆಸ್ ಎಲ್ಲ ಹಾಕ್ಸಿದೀವಿ. ನಮ್ಮಲ್ಲಿ ಕಾರ್ಡ್ ಬ್ಯಾಗ್ ಎಲ್ಲ ಐತಿ. ನಮ್ಮಲ್ಲಿ ಕಾರ್ಡ್ ನಾವು ಮಾಡಿಸಿದೀವಿ. ಹಂಗೆ ಅಡ್ರೆಸ್ ಹೇಳ್ಬಿಡ. ನಮ್ಮೂರು ಕುಷ್ಟಗಿ ತಾಲೂಕು, ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕು, ಗುಮ್ಮಿಗೇರ ಊರ್ ಬಂದು ಗುಮ್ಮಿಗೇರ. ಊರ್ ನಿಯರ ನಮ್ ಮಿಲ್ ಇರೋದು. ರೋಡ್ ಬಾಜುನೆ ತಾವರ್ಗೆ ರೋಡ್, ಸಿಂಧನೂರ್ ತಾವರ್ಗೆ ರೋಡ್ ಅಲ್ಲಿ. ಅಂದ್ರೆ ಜಾಸ್ತಿ ನಿಮ್ ಹತ್ರ ಬರ್ತಾರಣ್ಣ, ಕಸ್ಟಮರ್ಸ್ ಬರ್ತಾರಲ್ಲ, ಅವರು ಇಲ್ಲಿ ಯಾವ ತಗೊಂಡ್ ಹೋಗ್ತಾರ? ಟಗರ್ ಮರಿ ಜಾಸ್ತಿ ತಗೊಂಡ್ ಹೋಗ್ತಾರ. ಕುರಿಮರಿ ಆಕಳು ಕೇಳ್ತಾರೆ ಕಮ್ಮಿ, ಯಾಕಂದ್ರೆ ಜನರಿಗೆ ಇಲ್ಲಿ ಯಾವ ಫೀಡ್ ತಿನ್ಸೋ ಅಭ್ಯಾಸ ಕಮ್ಮಿ ಇದೆ. ಯಾರಿಗ್ ಗೊತ್ತಿಲ್ಲ ಅದ್ರ ಬಗ್ಗೆ, ಬರೀ ಹೊರಗಡೆನೆ ಮೇಯಿಸಿ ಬಿಡ್ತಾರೆ. ಹೊರಗಡೆ ಅಂದ್ರೆ ಅವ್ರಿಗೆ ಚೆನ್ನಾಗಿ ಇದು ಬರುತ್ತಂತ ಅವ್ರಿಗೆ ಅನುಭವ ಇಲ್ಲ. ಒಂದ್ಸರಿ ತಗೊಂಡ ಕಸ್ಟಮರ್ ಯಾರು ಬಿಟ್ಟಿಲ್ಲ ಇನ್ನೂರಿಗೆ. ನಮ್ಮಲ್ಲಿ ಬಂದು ಅಲ್ಲಿ ಹೊರಗಡೆ ಇಲ್ಲಿ ಸಿಗುತ್ತೆ, ಬೇರೆ ಫೀಡ್ ಸಿಗುತ್ತೆ. ಬಟ್ ಆದ್ರೆ ನಮ್ ಫೀಡ್ ರೇಟ್ ಇಲ್ಲ, ಅಲ್ಲಿ ಜಾಸ್ತಿ ರೇಟ್ ಇಲ್ಲ. ಅಂದ್ರೆ ಅವ್ರು ಸ್ಟಾಕ್ ಇಟ್ಟಿರ್ತಾರೆ, ಇದಕ್ಕೆ ವ್ಯಾಲಿಡಿಟಿ ಇರ್ತಾನ, ಇಷ್ಟಿಂದೊಳಗೆ ತಿನ್ಸ್ಬೇಕು ಹಿಂಗೆ ಅಂತ ಹೇಳಿ. ಅಂದ್ರೆ ಸ್ವಲ್ಪ ಜಾಸ್ತಿ ಹಂಗೆ ಇಟ್ರನು ಅದು ಅಲ್ಲಿ ಡೇಟ್ ಎಕ್ಸ್ಪೈರ್ ಐತೆ. ಎಕ್ಸ್ಪೈರಿ ಡೇಟ್ ಅಂದ್ರೆ ಆಯಿಲ್ ಐಟಮ್ ಮಿಕ್ಸರ್ ಇರ್ತಲ್ಲ, ಮಿಕ್ಸ್ ಇರುತ್ತಲ್ಲ, ಸ್ವಲ್ಪ ಇದಾಗುತ್ತೆ, ಡ್ರೈ ಆಗುತ್ತೆ. ಹಂಗಾಗಿ ಅಂದ್ರೆ ಇದು ಎಷ್ಟೆಷ್ಟು ಪ್ರಮಾಣದಾಗ ಕೊಡ್ತೀರಿ ಅಣ್ಣ? ಅದು ಮರಿ ತಿನ್ನಕ್ ಕೊಡ್ಬೋದು ಅಣ್ಣ. ಅದೇನು ಹೊಟ್ಟೆ ಬಲ ಏನಿಲ್ಲ, ಸಮಸ್ಯೆ ಏನಿಲ್ಲ, ಸೈಡ್ ಎಫೆಕ್ಟ್ ಏನಿಲ್ಲ ಇದರಿಂದ. ಒಂದ್ ಯಾವ್ದಾರ ನಿಮ್ದು ಮಾಡಿರೋದು ಫೀಡ್ ಇಂದ ಸ್ವಲ್ಪ ಇದ್ರ ತೋರಿಸ್ತೀರ? ಫೀಡ್ ಇರೋದು ಐತೆ ಈ ತರ ಫೀಡ್ ಇದೆ ನಮ್ದು. ಇದ್ರೊಳಗಡೆ ಏನೇನು ಮಿಕ್ಸ್ ಇರ್ತಾನೆ? ಮೆಕ್ಕೆಜೋಳ ಐತಣ್ಣ, ಸೋಯಾಬೀನ್ ಹಿಂಡಿ ಐತೆ, ಆಯಿಲ್ ಇದೆ, ಬೆಲ್ಲ, ಉಪ್ಪು, ಅರಿಶಿನ ಇಂಥವೆಲ್ಲ ಮಿಕ್ಸ್ ಮಾಡಿ. ಮತ್ತೆ ಇನ್ನು ಮಿಕ್ಸರ್ ಅಂದ್ರೆ ಅದಕ್ಕೆ ಮರಿಗೆ ಬೇಕಾಗಿರೋದು ಒಂದು 10% ಅಂತ ಹೇಳಿ ಅದು ಮಿಕ್ಸರ್ ಇದೆ ಇದ್ರಲ್ಲಿ. ಅಂದ್ರೆ ಮರಿ ಇಷ್ಟಪಡ್ತೀನಿ ಜಾಸ್ತಿ ತಿಂತವಣ್ಣ. ಒಂದ್ಸರಿ ಹಾಕಿದ್ರೆ ಅಭ್ಯಾಸ ಬಿಡಂಗಿಲ್ಲ ಮರಿನ. ಇದನ್ ಬಿಟ್ರೆ ಬೇರೆ ತಿನ್ನಂಗಿಲ್ಲ ಮರಿ ತಿನ್ಸಿದ್ರೆ. ಹಂಗ ಇವಾಗ ಅಣ್ಣ ನೀವು ಬರೀ ಮಾರ್ತೀರ, ನೀವು ಫೀಡ್ ಮಾಡ್ತೀರಿ? ನಮ್ಮ ಮರಿಗೆ ಕೊಡ್ತೀವಣ್ಣ. ನಮ್ಮ ಮರಿಗೆಯಿಂದನ ನಾವು ರೂಢಿ ಮಾಡ್ಕೊಂಡು ತಗೊಂಡು ನಾವು ರೆಡಿ ಮಾಡಾಕತ್ತೀವಿ. ಅಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಈ ತರ ಇಷ್ಟೊಂದು ದೊಡ್ಡ ಮಷೀನ್ ಹಾಕ್ಬೇಕಂತ ಅದಾಗಿರ್ಬೋದು ನಿಮ್ ಮನಸ್ಸಿಗೆ ಅಂದ್ರೆ ನಾವು ಇಲ್ಲಿಂದ 4 ವರ್ಷ 5 ವರ್ಷ ವ್ಯವಹಾರ ಮಾಡಿದ್ವಿ. ಬೇರೆ ಕಡೆ ಎಲ್ಲ ಮಿಲ್ ತಂದು ಇಲ್ಲಿ ಜನರಿಗೆ ಮಾರ್ತಾ ಇದ್ವಿ. ಅಂದ್ರೆ ನಾವು ತಂದು ಮಾರೋದ್ರಿಂದ ರೇಟ್ ಜಾಸ್ತಿ ಆಗ್ತಿತ್ತು ಜನರಿಗೆ. ಅದೇ ನಾವು ಇಲ್ಲೇ ಮಾಡಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ, ಜನರು ಜಾಸ್ತಿ ತಗೊಂಡ್ ತಿನ್ನಿಸ್ತಾರ, ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಮಾಡಿದ್ವಿ. ಇಲ್ಲಿಂದ ನಾವು ಚಿಕ್ಕೋಡಿಯಿಂದ ಹೋಯ್ತು ಮುಂದೆ, ಚಿಕ್ಕೋಡಿ, ನಿಪ್ಪಾಣಿ ಅಂದ್ರೆ ಇಲ್ಲಿ ಸುತ್ತಮುತ್ತ ಇಲ್ಲ ಇಲ್ಲಿ ನಿಯರೆಸ್ಟ್ ಮಿಲ್ಗಳು ಇಲ್ಲ, ಕಮ್ಮಿ ತಂದು ಮಾರೋರು ಇದಾರೆ ಬಾಳ. ಅಲ್ಲಿ ಮಿಲ್ಲಿಂದ ತಂದು ಮಾರೋದ್ರ ಮಿಲ್ ಮಾಡಿಲ್ಲ, ಮಿಲ್ ಯಾರು ಮಾಡಿಲ್ಲ. ಹಂಗಾಗಿ ಸ್ವಲ್ಪ ಅವ್ರು ಜಾಸ್ತಿನ ಮಾರ್ತಾರೆ. ನಾವು ಕೂಡ ಮಾರಿದ್ವಿ ಹಿಂದ್ ಕಡೆ ಟೈಮ್ಗೆ. ಇವಾಗ ನಾವು ಅದೇ ಜನರಿಗೆ ಒಳ್ಳೇದಾಗ್ಲಿ ಅನ್ನೋಕೆ ಈ ತರ ಮಾಡಿ. ಅಂದ್ರೆ ಅಲ್ಲಿ ತರ್ತೀವಲ್ಲ, ಯಾಕಂದ್ರೆ ನಾವು ಜಾಸ್ತಿ ಮಾರ್ಲೇಬೇಕಾಗತ್ತ. ಯಾಕಂದ್ರೆ ಟ್ರಾನ್ಸ್ಫರ್ ಎಲ್ಲ ನಾವು ದುಡ್ಡು ಹಾಕಿ ಇದು ಮಾಡಿರ್ತೀವಲ್ಲ. ಅಂದ್ರೆ ಇದು ನಿಮ್ದು ಇಲ್ಲೇ ಇದು ಇದ್ರ ಸಿಸ್ಟಮ್ ಒಂದ್ ಸ್ವಲ್ಪ ತೋರಿಸ್ತೇನೆ. ಇದು ಅದನ್ನ ಇಲ್ಲೆಲ್ಲ ಇದು ಮಾಡಿ ಜೋಳ ಇಲ್ಲಿ ಹಾಕ್ತೀರಾ? ನಾವ್ ಎಷ್ಟೆಷ್ಟು ಪ್ರಮಾಣ ಏನೇನ್ ಹಾಕ್ಬೇಕು ಇಲ್ಲಿ ಹಾಕ್ತಿವಣ್ಣ. ಇದ್ರಲ್ಲಿ ಹಿಂಗ್ ತಗೊಂಡ್ ಹೋಗ್ತದೆ ಮೇಲೆ, ತಗೊಂಡೋಗಿ ಇದು ಯಾಮಾರ್ ಮೇಲೆ ಯಾಮಾರ್ ಮಾಡುತ್ತೆ. ಯಾಮಾರ್ ಮಾಡಿ ಇದು ಮಿಕ್ಸರ್ ಬಂದು ಅಂದ್ರೆ ಎಲ್ಲ ಮಿಕ್ಸ್ ಮಾಡುತ್ತೆ. ಮಿಕ್ಸರ್ ಇದ್ರ ಹೆಸರು. ಇವೆಲ್ಲ ಮಿಕ್ಸ್ ಮಾಡಿ ನಮ್ಗೆ ಹೊರಗಡೆ ಆ ಕಡೆ ಬರುತ್ತೆ. ಅಂದ್ರೆ ಒಂದ್ ಸರಿಗೆ ಎಷ್ಟು ಕ್ವಿಂಟಲ್ ಹೊಡಿತೀವಿ? ನಾವು 20 ಪ್ಯಾಕೆಟ್ 1 ಟನ್ ಹೊಡಿತೀವಿ.
1 ಟನ್ ಹೊಡಿತೀವಿ. ಬಟ್ ನಾವು ಜಾಸ್ತಿ ಹೊಡೆದಿಡಂಗಿಲ್ಲ, ಯಾಕೆ ಸ್ಟಾಕ್ ಆರ್ಡರ್ ಇದ್ರೆ ಹೊಡಿತೀವಿ, ಆರ್ಡರ್ ಸ್ಟಾಕ್ ಇಡಂಗಿಲ್ಲ. ಈ ನಮ್ದೇ ಮಿಲ್ ಇರುತ್ತಲ್ಲ, ಬಂದ್ರೆ 10 ಪ್ಯಾಕೆಟ್ ಹೊಡೆದಿರ್ತೀವಿ ಒನ್ ಟೈಮ್. ಒಂದಿನ ಹಿಂಗೆ ಖಾಲಿ ಆಯ್ತಲ್ಲ ಮತ್ತೆ ಹೊಡೆಯೋದು. ಇಲ್ಲಿ ಸೇಲ್ ಯಾವ ರೀತಿ ಐತೆ ಅಣ್ಣ? ಚೆನ್ನಾಗಿದೆ ಅಣ್ಣ. ಈಗ ಜನರಿಗೆ ಇನ್ನೂ ಗೊತ್ತಿಲ್ಲ, ಹೊಸದಾಗೆಲ್ಲ ಮಾಡಿದ್ವಿ. ಈಗ ನಾವು 2 ತಿಂಗಳಾಯ್ತು, ಇವಾಗ ಸಣ್ಣ ಪ್ರಮಾಣದಲ್ಲಿ ಹೊಂಟಿದೆ. ಹೆಂಗೆ ಜನರಿಗೆ ಪರಿಚಯ ಆದಾಗಲ್ಲ ಹೋಗುತ್ತಲ್ಲ. ಒಂದಿನ ಕಾಯಷ್ಟು ಎಷ್ಟು ಸೇಲ್ ಮಾಡ್ರಿ ಅಣ್ಣ? ಇಲ್ಲಿ 25 ಪ್ಯಾಕೆಟ್ ಮಾಡಿದೀವಿ, 20 ಪ್ಯಾಕೆಟ್ ಮಾಡಿದೀವಿ. ಒಂದಿನ 40 ಪ್ಯಾಕೆಟ್. ಆರ್ಡರ್ ಬಂದಾಗ ತಗೊಂಡೋಗಿ ಯಾರೋ ಹೇಳಿರ್ತಾರಲ್ಲ ಅವ್ರಿಗೆ ಕೊಟ್ಟು ಬಂದಿದ್ವಿ. ಅಲ್ಲಿ ಎಲ್ಲ ಹಾಕಿದ್ರೆ 20 ಪ್ಯಾಕೆಟ್ 30. ನಿಮ್ಮ ಹತ್ರ ಬರೋ ಕಸ್ಟಮರ್ ಮತ್ತೆ ಇನ್ನೊಂದ್ಸರಿ ಇಲ್ಲಿ ಬಂದು ಹೋಯ್ದಾರ? ಬಂದದಾರಣ್ಣ. ಒಬ್ಬೊಬ್ರು 10 ಪ್ಯಾಕೆಟ್ ತಿನ್ಸಿದ್ರು. ಕಾಮಿ ಕಸ್ಟಮರ್ 2 ತಿಂಗಳು ಕೂಡ ಆಗಿಲ್ಲ ಮಿಲ್ ಸ್ಟಾರ್ಟ್ ಮಾಡಿ. ಇವಾಗ 10 ಪ್ಯಾಕೆಟ್ ಒಬ್ಬ ಕಸ್ಟಮರ್ 10 ಪ್ಯಾಕೆಟ್ 10 ಪ್ಯಾಕೆಟ್ ಬೀಡಿ ತಿನ್ಸಿದಾನ. 40-50 ಮರಿ ಇದಾವ ಆತನು. ಅದೇ ಕಸ್ಟಮರ್ ಎಷ್ಟೋ ಕಸ್ಟಮರ್ ಕಳಿಸಿದಾನೆ, ಕಳಿಸಿದಾನೆ. ನಾವು ನಮ್ದೇ ಗ್ಯಾರಂಟಿ ಇಂಪಾರ್ಟೆಂಟ್ ಅಲ್ಲಣ್ಣ, ಕಸ್ಟಮರ್ ಬಂದು ಹೇಳಿದ್ರೆ ನಮ್ಗೆ ಅದು ಇಂಪಾರ್ಟೆಂಟ್. ಅಂದ್ರಣ್ಣ ನಾವು ಇವಾಗ ಲಾಭಕ್ಕೋಸ್ಕರ ಮಾಡ್ತಾ ಇಲ್ಲ, ಜನರಿಗೆ ಒಳ್ಳೇದಾಗ್ಲಿ, ಅವರು ಒಂದಿಷ್ಟು ₹1 ಲಾಭ ತಿನ್ಲಿ ಅಂತ. ಹಂಗಲ್ಲ, ಲಾಭನ ಇರ್ಬೇಕ, ಆದ್ರೆ ಇವಾಗ ಇದ್ರಾಗ ಮೋಸ ಅನ್ನೋದು ಇರಬಾರ್ದು. ಇಲ್ಲ, ಯಾಕಂದ್ರ ಎಲ್ಲ ಅವರೇ ನೋಡಿ, ಅವರಿಂದನೇ ಅವ್ರು ತೋರಿಸಿ ಮಾಡ್ತೀವಿ ನಾವು. ಸ್ವಲ್ಪ ಮರಿಗೆ ಆಗಿರ್ಬೋದು, ಆಕಳಕಾಯಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಸಮಸ್ಯೆ ಆಗುತ್ತೆ. ಅದೇ ತರ ಮಾಡಲ್ಲ, ಯಾವ ಫಾರ್ಮುಲಾ ಇರುತ್ತೆ ಅದೇ ಸೇಮ ಮಾಡ್ತೀವಿ. ಅಂದ್ರೆ ಇವೆಲ್ಲ ಬಹಳ ಜವಾಬ್ದಾರಿಯಿಂದ ಮಾಡ್ಬೇಕು, ಎಲ್ಲರಿಂದ ಮಾಡೋದಾಗಲ್ಲ ನೀವು. ಹಂಗಾಗಿ ಈ ಮೇನ್ ಎಲ್ಲ ಮಿಕ್ಸ್ ಮಾಡೋದು ಅದ್ರ ಕಡೆ ಅದು ಮೇನ್. ಅದು ಇಂಡಿಯನ್, ಅದು ಇಂಡಿಯನ್. ಮತ್ತೆ ಆ ಕಡೆ ಮೇನ್ ಅಂದ್ರೆ ಈ ಪ್ಯಾಕೆಟ್ ಅಲ್ಲಿ ಇರೋದು ಇಂಪಾರ್ಟೆಂಟ್. ಇದರಲ್ಲಿ ಡಾಕ್ಟರ್ ಇಂದ ಮಿಕ್ಸ್, ಅವ್ರು ಯಾವ ತರ ಮರಿ ಇದಾಗಬೇಕು ಅನ್ನೋದೆಲ್ಲ ಮಿಕ್ಸ್ ಮಾಡ್ಕೊಂಡಿರ್ತಾರೆ. ಬಟ್ ಅದರಲ್ಲಿ ಫಾರ್ಮುಲಾ ಇದೆ, ಅದೇ ಮೇನ್. ಅದಕ್ಕೆ ಅದನ್ನ ಹಾಕ್ಬೇಕಾದ್ರೆ ಏನೇನ್ ಎಷ್ಟು ಹಾಕ್ಬೇಕು ಅಂತ ಎಲ್ಲ ಇದೆ. ಅಂದ್ರೆ ನೀವು ಡಾಕ್ಟರ್ ಕನ್ಸಲ್ಟ್ ತಗೊಂಡು ಮಾಡ್ತೀವಿ. ಇಂಜಿನಿಯರ್ಸ್, ಡಾಕ್ಟರ್ ಯಾವ ತರ ಏನು. ಇವು ಮೆಕ್ಕೆಜೋಳ ಅದೆಲ್ಲ ಯಾವ ತರ ಕಲೆಕ್ಟ್ ಮಾಡ್ಕೊಂತೀರ? ರೈತರಿಂದ ಒಂದು ಒಳ್ಳೆ ಅಂದ್ರೆ ಅಮಲಿ ದಲಾಲಿ ಇಲ್ಲ, ಸಾಪಿ ವ್ಯಾಪಾರ ಮೇಲೆ ತಗೊಂತೀವಿ ನಾವು, ರೈತರ ಕಡೆಯಿಂದ ತಗೊಂತೀವಿ. ಅವ್ರಿಗೆ ಏನು ಹೆಲ್ಪ್ ಆಗುತ್ತಂತೆ. ನಿಮ್ಮ ಹೊಲ್ದಾಗನೇ ಬೆಳ್ಕೊಂತೀವಿ? ನಮ್ಮ ಹೊಲ್ದಾಗ ಐತೆ, ನಾವು 200-300 ಪ್ಯಾಕೆಟ್ ಹಾಕ್ತೀವಿ ನಮ್ಗೆ. ಜಾಸ್ತಿ ಮೆಕ್ಕೆಜೋಳ ಹಾಕೋದು. ಅಂದ್ರೆ ನೀವೇನ್ ಮಾರಾಟ ಮಾಡಲ್ಲ? ನಮ್ಗೆ ಯೂಸ್ ಮಾಡ್ಕೊಂತೀವಿ. ನೀವು ಈ ಮಿಷನ್ ಫೀಡ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಅಂದ್ರೆ ನಿಮ್ಮ ಹತ್ರ ಕೆಜಿಗೆ ಎಷ್ಟು ಅಣ್ಣ? ಈ ಸತ 30 ಕೆಜಿಗೆ ₹38 ಕೊಡ್ತಾ ಇದೆ. ಕೆಜಿ 38. ಕ್ವಿಂಟಲ್ಗೆ ಒಂದು ಬ್ಯಾಗ್ 50 ಕೆಜಿ ಇರ್ತದೆ. 50 ಕೆಜಿ ಇರ್ತಾನೆ. ಹೌದು. ಈ 50 ಕೆಜಿ ಬ್ಯಾಗ್ ಎಷ್ಟು ಅಣ್ಣ ಇದೆ? ಇದು ₹1900 ಆಗ್ತಾ ಇದೀವಿ. ಇಲ್ಲಿ ಮಿಲ್ಲಿಗೆ ಬಂದ್ರೆ 1900 ಆಗ್ತಾ ಇದೀವಿ. ನಮ್ ಬ್ಯಾಗ್ ಈ ತರ ಇದೆ. ₹1900 ಬ್ಯಾಗ್. ಬೇರೆ ಇನ್ನೊಂದು ಏನೈತಣ್ಣ, ಈಗ ರಾ ಮೆಟೀರಿಯಲ್ ಮತ್ತು ಮೆಕ್ಕೆಜೋಳ ರೇಟ್ ಏನೈತಲ್ಲಣ್ಣ, ರೇಟ್ ಕಮ್ಮಿ ಆದ್ರೆ ಜನರಿಗೆ ರೇಟ್ ಕಮ್ಮಿ ಕೊಡ್ತೀನಿ. ಇವಾಗ ನಾನು 1850 ಕೊಟ್ಟಿದ್ದೆ ಇಷ್ಟ ದಿನ, ಅಂದ್ರೆ 1 ತಿಂಗಳ ಹಿಂದೆ. ಅವಾಗ ಮೆಕ್ಕೆಜೋಳ ರೇಟ್ 2250 ಇತ್ತು. ಇವಾಗ 2230, 20, 50 ಇತ್ತಲ್ಲ, ಇವಾಗ 350, 400 ತನಕ ಹೋಗಿದೆ ರೇಟ್. ಹಾಗಾಗಿ ನಾವು ಸ್ವಲ್ಪ ರೇಟ್ ರೇಸ್ ಮಾಡ್ತೇನೆ. ಇನ್ನೂ ಕಮ್ಮಿ ಆದ್ರೆ ಕಮ್ಮಿ ಮಾಡ್ತೀನಿ. ಅಂದ್ರೆ ಈ ಮಾಲ್ ಯಾವ ರೀತಿ ರೇಜ್ ಹಂಗೆ ಕಮ್ಮಿ ಇದ್ರೆ ಕಮ್ಮಿ ಮಾಡ್ತೀರಿ? ಅಂದ್ರೆ ಫಿಕ್ಸ್ ರೇಟ್ ಅಂತ ಏನಿಲ್ಲ, ನಮ್ದು ವೇರಿಯೇಷನ್ ಆಗ್ತಾ ಇರುತ್ತೆ ಹಂಗೆ. ಹೌದೌದು, ಯಾಕಂದ್ರೆ ಮಾಲ್ ಒಂದೊಂದ್ಸಲ ಹೆಚ್ಚಾಗುತ್ತೆ, ಕಮ್ಮಿ ಆಗುತ್ತೆ. ಅದು ಕೂಡ ರೈತರಿಗೆ, ಅವ್ರು ತಗೊಂಡವ್ರಿಗೆ ಹೇಳೇ ನಾನು ಮಾಡ್ತಿದ್ದೀನಿ. ಅವ್ರಿಗೆಲ್ಲ ತಿಳಿಸಿ ಹೇಳ್ತೀನಿ, ಎಲ್ಲ ತಿಳಿಸ್ತೀವಿ. ಬಂದಾಗ ಅವ್ರು ಏನಕ್ಕೆ ಹೇಳ್ತಾರೆ, ಅವರು ಹಿಂಗತನ ಹಿಂಗ ಆಯ್ತಪ್ಪ, ಅದ ರೇಟ್ ಕಮ್ಮಿ ಆದ್ರೆ ಕಮ್ಮಿ ಕೊಡ್ತೀನಿ, ಜಾಸ್ತಿ ಆದ್ರೆ. ಈಗ ಇಲ್ಲಿ ಬಗನ ತಗೊಂಡ್ ಹೋಗ್ಬೇಕನ್ನಾರ ಈ ನಂಬರ್ ಇವಕ್ಕೆಲ್ಲ ಕಾಲ್ ಮಾಡಿದ್ರೆ ಆಯ್ತಲ್ಲ? ಆಯ್ತಣ್ಣ. ಹೌದು, ಇದೇ ನಂಬರ್. ಅದಕ್ಕಂತ 2 ನಂಬರ್ ಕೊಟ್ಟಿರಲ್ಲ? ಅದ್ ಅಡ್ರೆಸ್ ಕೂಡ ಐತಣ್ಣ, ತಾಲೂಕು ಕುಷ್ಟಗಿ ಊರೆಲ್ಲ ಇದೆ. ಒಳ್ಳೇದಾಗೋಣ, ಇದೇ ರೀತಿ ಮುಂದುವರ್ಸ್ರಿ. ನಮ್ಮ ವಿಡಿಯೋದಿಂದ 4 ಜನ ಬಂದ್ರನ ಅವ್ರು ತಗೊಂಡ್ ಅವ್ರಿಗೆ ಹೆಲ್ಪ್ ಆಗುತ್ತಾ, ನಾವು ವಿಡಿಯೋ ಮಾಡಿ ನಮ್ಗೆ ಹೆಲ್ಪ್, ನಿಮ್ಗೆ ಹೆಲ್ಪ್ ಆಗ್ತಾನೆ. ಹಂಗಾಗಿ ನಮ್ಗೆ ಸ್ವಲ್ಪ ಟೈಮ್ ಕೊಟ್ಟಕ್ಕೆ ಧನ್ಯವಾದ.